ಇವತ್ತು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ JDS ನಿಂದ ಆಯ್ಕೆಯಾದಂತ ಶಾಸಕ ನೇಮರಾಜ್ ನಾಯಕ್ ಅವರು MLA ಅವರು ಗೆದ್ದ ಮೇಲೆ ಎಷ್ಟು ಸರಿ ನಿಮ್ಮ ಊರಿಗೆ ಬಂದಿದ್ದಾರೆ? 2.5 ವರ್ಷ ಆದ್ರೂ ಕೂಡ ಇಲ್ಲಿ ನಮಗೇನ ಊರಿಗೆ ಬಂದಿಲ್ಲ ಸರ್. ಅವರು ಏನು ಅನ್ನೋದು ಕೇಳಿಲ್ಲ ಊರಿನ ಬಗ್ಗೆ. ಅವರು ಏನು ಕೆಲಸ ಆಗಿಲ್ಲ ಸರ್, ಒಂದು ಶೂನ್ಯ ಐತಿ. ಒಂದಿನಕ ಚಾಂಡಿನ ಇದು ಮಾಡಲ್ಲ. ಒಳ್ಳೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆತ JDS ನ ಗೆದ್ದಾನ. ಸರ್ಕಾರ ಕಾಂಗ್ರೆಸ್ ಸರ್ಕಾರ ಐತಿ, ಕೆಲಸ ಮಾಡಕ್ಕೆ ಎಲ್ಲಿ ಆಗತ್ತೆ? ರೋಡ್ಗಳು ಮಾಡ್ಸಕ ಎಲ್ಲ ಆಸ್ಪತ್ರೆ ವ್ಯವಸ್ಥೆ ಮಾಡಕ ಮಾಡ್ಯಾರ. ಹತ್ತ ಕೊಡ್ತೀವ್ರಿ. 4-5 ಕೊಡ್ಬೋದು ಸರ್. ಹೌದು, ಅವ್ರು ಬಂದ ಇಲ್ಲಂದ್ರೆ ಜೀರೋ ಮಾಡಿಸ್ಕೊಡೋರು ಸರ್. ಜೀರೋ ಮಾಡಿಸಿ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಾನಂದ್ ಹೊಸಳ್ಳಿ. ನಾನಿವತ್ತು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ SC ಮೀಸಲು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಈ ಭಾಗದ JDS ನ ಶಾಸಕರಾಗಿರ್ತಕ್ಕಂಥ ನೇಮರಾಜ್ ನಾಯಕ್ ಅವರು ಕಳೆದ 2.5 ವರ್ಷಗಳಲ್ಲಿ ಏನೇನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಖುದ್ದು ಇವತ್ತು ಕ್ಷೇತ್ರದ ಜನರಿಂದ ಅಭಿಪ್ರಾಯ ಸಂಗ್ರಹಿಸಿಕೊಂಡು ಬರೋಣ ಬನ್ನಿ. ಶಾಸಕರಾಗಿ ನೇಮರಾಜ್ ನಾಯಕ್ ಅವರು 2.5 ವರ್ಷ ಆಯ್ತು. ಕ್ಷೇತ್ರದಲ್ಲಿ ಏನೇನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ? ಈಗ ನಮಗೆ ಎಲ್ಲ ತಿಳಿದ ಮಟ್ಟಿಗೆ ಸರ್ ಅಭಿವೃದ್ಧಿ ಕೆಲಸಗಳು ಬಹಳ ವಿಳಂಬ ಆಗ್ತಿದ್ದಾವೆ. ಅಭಿವೃದ್ಧಿ ಕೆಲಸಗಳು ಆಗ್ತಲ್ಲ. ಹಿಂದಿದ್ದಂತ ಮಾಜಿ ಶಾಸಕರು 150 ಕೋಟಿ ಅನುದಾನ ತಗೊಂಡ್ಬಂದು ಶಾಶ್ವತ ನೀರಿನ ಯೋಜನೆ ಮಾಡಿದ್ರು ಮಾಲಿ ಡ್ಯಾಮಿಂದು. ಆದರೆ ಅದನ್ನ ಗೇಟನ್ನು ಅಳವಡಿಸೋದಾಗಿರ್ಲಿ ಮತ್ತು ಕಾಲುವೆ ದುರಸ್ತಿ ಮಾಡೋದಾಗಿರ್ಲಿ ಯಾವುದೇ ಕೆಲಸಗಳು ನಡೀತಾ ಇಲ್ಲ. ಇವರು ಇವರು ನೇಮರಾಜ್ ನಾಯಕ್ ಸಾರ್ ಹೇಳ್ತಿದ್ದಾರೆ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ಕಂತಲೇ 2.5 ವರ್ಷ ದೇಬಿಟ್ಟಾರೆ ಸರ್. ರಸ್ತೆಗಳೆಲ್ಲ ಗುಂಡಿಗಳು ಆಗ್ಬಿಟ್ಟವು. ಯಾವ ಟೈಮ್ನಾಗ ಪ್ರಾಣ ಹೋಗತ್ತೆ ಸವಾರದ ಅದು ಭಯ ಬಿದ್ದು ಹೋಗ್ಬಿಟ್ರೆ ಸರ್ ಜನ. ಅಭಿವೃದ್ಧಿ ಕೆಲಸಗಳಿಗೆ ಆಗ್ತಾ ಇಲ್ಲ ಅಂತ ಒಂದ್ ಕಡೆಗೆ ಆರೋಪ, ಇನ್ನೊಂದ್ ಕಡೆಗೆ ಶಾಸಕರ ಸ್ಪಂದನೆ ಯಾರು ಮಾಡ್ತಾರ ಅವ್ರ ಕಡೆಗೆ ಹೋದಂತ ಸಂದರ್ಭ ಶಾಸಕರು ಇರ್ತಾರೆ ಸರ್. ಇಲ್ಲಿ ಬೆಂಗಳೂರಿಗೆ ಹೋದ್ ಬಿಟ್ಟು ಉನ್ನತ ಟೈಮಿಗೆ ಇಲ್ಲಿ ಇರ್ತಾರೆ ಸರ್. ಲೋಕಲ್ ಅಲ್ಲಿ ಇರ್ತಾರೆ, ಸ್ಪಂದನೆ ಮಾಡ್ತಾರೆ ಅಂತ ಕೆಲಸ. ಸ್ಪಂದನೆ ಏನೇನು ಮಾಡ್ತಾರಲ್ಲ ಸರ್. ಅವ್ರು ಏನಿದ್ರ ಗ್ಯಾರಂಟಿ ಯೋಜನೆ ಮಾಡ್ಯಾರ ಸಿದ್ದರಾಮಯ್ಯರು, ನಮಗೆ ಏನು ಅನುದಾನ ಬರ್ತಾ ಇಲ್ಲ ಅಂತ ಅದನ್ನೇ ಹೇಳ್ತಾರೆ ಸರ್ ಕಾರಣ. ಸರ್ ತಮ್ಗೆ ಕೆಲಸ ಹೆಂಗ ಮಾಡ್ತಾ ಇದಾರೆ ಶಾಸಕರು? ಸ್ಪಂದನೆ ಮಾಡ್ತಾ ಇದಾರೆ ಎಲ್ಲರಿಗೂ ಕ್ಷೇತ್ರದಲ್ಲಿ? ಸರ್ ಸ್ಪಂದನೆ ಅನ್ನೋದಕ್ಕಿಂತ ಅವರಲ್ಲಿ ಮಾಡಿರ್ತಕ್ಕಂಥದ್ದು 2.5 ವರ್ಷ ಆಯ್ತು ಸರ್. ಇವತ್ತಿಗೆ ಒಂದು ಹಳ್ಳಿ ಒಲೆ ಬಂದು ಏನು ಅಂತ ಜನರ ಸ್ಪಂದನೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ. ಇವತ್ತಿಂದೆಲ್ಲ ಭಾಳ ಅಭಾವ ಇದೆ ನೀರಿಂದು. ಮುಂದಿನ ಪರಿಸ್ಥಿತಿಯಲ್ಲಿ ಇಷ್ಟು ಬಿಸಿಲು ಹೊಡಿತಾ ಇದೆ, ಭಾಳ ಹಿಂಸೆ ಇದೆ ಸರ್. ಪ್ರಮುಖವಾಗಿ ಕ್ಷೇತ್ರಕ್ಕೆ ಜನರಿಗೆ ಸ್ಪಂದನೆ ಮಾಡ್ತಾರಾ ಇಲ್ವಾ ನಿಮ್ಮ ಶಾಸಕ? ಇಲ್ಲ ಸರ್, ಸ್ಪಂದನೆ ಮಾಡೋದಿದ್ರೆ ಏನಾಯ್ತು ಸರ್? ಸ್ಪಂದನೆ ಮಾಡಿದ್ರೆ ಇದನ್ನ ಗೇಟ್ ರಿಪೇರಿ ಮಾಡ್ಬೋದಿತ್ತು. ಏನೇ ಒಂದು ಹಳ್ಳಿ ವಾತಾವರಣದಾಗಿದ್ದರೆ ಏನೋ ಒಂದು ಕೆಲಸ ಮಾಡ್ಬೋದಿತ್ತು. ಅವರು ಯಾವುದೇ ಕಾರಣಕ್ಕೂ ಮಾಡಿಲ್ಲ ಅವರು ಸರ್. ಜೀರೋ ಸರ್, ಅವರಲ್ಲಿರ್ತಕ್ಕಂಥ ಜೀರೋ. ಮಾಜಿ ಶಾಸಕರು ಮಾಡಿದಂಥ ಅಭಿವೃದ್ಧಿ ಕೆಲಸ ಇನ್ಯಾವ ಆಗಿಲ್ಲ ಸರ್. ರೈತರ ಪರವಾಗಿ ಇರ್ತೀವಿ, ರೈತರಿಗೆ ಏನು ಬೇಕೋ ಸವಲತ್ತುಗಳು ಮಾಡಿಕೊಡ್ತೀವಿ ಅಂತ ಕೇಳಿದ್ರು. ಎಲ್ಲರೂ ಹೇಳಿದ್ರು, ಅವ್ರು ಭರವಸೆ ಕೊಟ್ಟರು. ಆದರೆ ಈ ಸರ್ಕಾರ ನಮ್ದಿಲ್ಲಲ್ರಿ ಅಂತ ಹೇಳ್ಬಿಟ್ಟು ಸರ್ಕಾರನ ಮುಂದಿಡ್ತಿದ್ರೆ ವಿನಃ ಅವ್ರು ಮಾಡ್ತಕ್ಕಂಥ ಕೆಲಸಗಳು ಏನಿಲ್ಲ. ಇಲ್ಲ, ಯಾವ್ದು ಬಳಕೆ ಆಗ್ತಿಲ್ಲ. ಶಾಸಕರು ಏನು ಮಾಡ್ತಲ್ಲ, ಕೈ ಕಟ್ಟಿಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ 2.5 ವರ್ಷ ಆದಾಗಿಂದ ಇಲ್ಲಿ ಇರ್ತಕ್ಕಂಥ ಶಾಸಕರ ಭಾಗದಲ್ಲಿ ನಮ್ಮ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಯಾವ ಥರದ ಅಭಿವೃದ್ಧಿ ಕೆಲಸಗಳು ಇನ್ನೂ ಆಗ್ತಾ ಇಲ್ಲ ಸರ್. ಈಗ ನಮ್ದು ಈ ಬೊಮ್ಮನಹಳ್ಳಿ ಭಾಗದ ನೋಡ್ತಾ ಇದ್ರೆ ಯಾವುದಾಗಲಿ ನಮ್ಮದು ಪುರಸಭೆ ಗ್ರಾಂಟ್ ಇದೆ. ಪುರಸಭೆ ಗ್ರಾಂಟ್ ಮಾಡೋಕ್ಕಾಗಿ ನಮಗೆ ಶಾಸಕರು ಮಾಡೋಕ್ಕೆ ಬಿಡ್ತಾ ಇಲ್ಲ. ಪುರಸಭೆ ಹೊಸದು ಕಟ್ಟಡ ಮಾಡೋಕ್ಕಾದ್ರೆ ಬಿಡ್ತಾ ಇಲ್ಲ. ಹಗರಿಬೊಮ್ಮನಹಳ್ಳಿದು ಹಳೆಯ ಹಗರಿಬೊಮ್ಮನಹಳ್ಳಿ ಒಳಗೆ 7ನೇ ವಾರ್ಡ್ನಾಗ ವಿಜಯನಗರ ಮಾರ್ಕೆಟ್ ಅಂತ ಇದೆ. 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅದನ್ನಾದರೂ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ಈಗಿನ ಇರ್ತಕ್ಕಂಥ ಶಾಸಕರಲ್ಲಿ ಕೆಲಸಗಳು ಯಾವುವು ಪೂರ್ಣಗೊಂಡಿಲ್ಲ. ಪ್ಲಸ್ ಆಮೇಲೆ ಮಾಡೋಕ್ಕೂ ಬಿಡ್ತಾ ಇಲ್ಲ. 10 ಮಾರ್ಚ್ಗೆ ನೀವು ಮಾರ್ಚ್ ಕೇಳೋ ಪ್ರಕಾರ ಅಂದರೆ ಸರ್ ಒಂದು 4-5 ಕೊಡ್ಬೋದು ಸರ್. ಹೌದು. ನಿಮ್ಮ MLA ಅವ್ರು ಏನೇನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ? 2.5 ವರ್ಷ ಆಯ್ತು ಈಗ ಅಧಿಕಾರಕ್ಕೆ ಬಂದು. ಏನಾರ ನಿಮ್ಮೂರಲ್ಲಿ ಏನೇನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ 2.5 ವರ್ಷದಲ್ಲಿ? 2.5 ವರ್ಷದಲ್ಲಿ ಈಗಾಗಲೇ ನಮ್ಮ ಹುಡುಗರೊಬ್ಬರು ಭರಮಪ್ಪರು ಹೇಳಿದ್ರು ನಮ್ಮ ಊರಿಗೆ ಬಂದಿಲ್ಲ ಅಂತ. ಬಂದ್ರೆ ಅವ್ರ ಅಭಿವೃದ್ಧಿ ಕೆಲಸನೂ ಆಗಿಲ್ಲ. ಒಂದು ಟೈಮ್ ಏನೋ ಬಂದ್ರೆ ಅಷ್ಟೇ, ಯಾವ ಅಭಿವೃದ್ಧಿ ಕೆಲಸನೂ ಆಗಿಲ್ಲ. ಕೆಲವು ಐಮಾಸ್ಕೆಲ್ಲ ಹಾಕಿದ್ರಿಲ್ಲ ಊರಲ್ಲಿ ಉಪನಾಯಕನಹಳ್ಳಿಯಲ್ಲಿ, ಅವು ಇವತ್ತುವರೆಗೂ ಹಚ್ಚಿಲ್ಲ. ಅದರಲ್ಲಿ ಇದ್ದಿದ್ದ ಬಲ್ಬ್ಗಳು ಉಚ್ಕೊಂಡು ಹೋದ್ರು ಕೆಲವು ಜನ. ಹಿಂದೆ ಕೆಲವು ಭೀಮನಾಯಕರು ಇದ್ದಾಗ ಸ್ವಲ್ಪ CC ರೋಡು ಅವು ಕೆಲಸ ಮಾಡಿಸಿದ್ರು. ಈಗ ಯಾವ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಹಗರಿಬೊಮ್ಮನಹಳ್ಳಿ ಮತಕ್ಷೇತ್ರದ ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ನಾನು ಇರ್ತಕ್ಕಂಥದ್ದು. ಇಲ್ಲಿನ ಆಟೋ ಸ್ಟ್ಯಾಂಡ್ ಬಳಿ ಜನರು ಏನು ಹೇಳ್ತಾರೆ ಮತ್ತು ಆಟೋ ಸ್ಟ್ಯಾಂಡ್ನ ಚಾಲಕರು ಏನು ಹೇಳ್ತಾರೆ ಶಾಸಕರ ಬಗ್ಗೆ ಅನ್ನುವಂಥ ಮಾಹಿತಿಯನ್ನು ಪಡೀತಾ ಹೋಗ್ತೇನೆ. ಸರ್, ಶಾಸಕರಾಗಿ 2.5 ವರ್ಷ ಈಗ ನೇಮರಾಜ್ ನಾಯಕರು ಪೂರ್ಣಗೊಳಿಸಿರ್ತಕ್ಕಂಥದ್ದು. 2.5 ವರ್ಷಗಳ ಅವಧಿಯಲ್ಲಿ ಏನೇನೆಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನಿಮ್ಮ MLA ಅವರು ಮಾಡಿದ್ದಾರೆ?
ಮಾಡ್ತಾ ಇದ್ದಾರೆ. ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಸ್ಪಂದನೆ ಮಾಡ್ತಾರೆ. ಆಮೇಲೆ ಏನಾದರೂ ಕುಂದೆ ಕೊರತೆಗೆ ಅನುಕೂಲ ಮಾಡಿದ್ದಾರೆ, ಹಂಗೇನು ತೊಂದರೆ ಏನಿಲ್ಲ. ಸಮಸ್ಯೆ ಏನಿಲ್ಲ. ಏನಾದರೂ ಒಂದು ಸಂಘಟನೆಯಲ್ಲಿ ಏನಾದ್ರು ಸಮಸ್ಯೆ ಇದ್ರೂ ಹೋಗಿ ಅವ್ರ ಬೇಡಿಕೆ ಹೇಳಿದರೆ ಅವ್ರು ಮಾಡಿಕೊಡ್ತಾರೆ. ಸ್ಟೇಷನ್ ಕಡೆಯಿಂದ ಆಯ್ತು, ಯಾವುದಾಯ್ತು ಎಲ್ಲ ಮಾಡ್ತಾರೆ. ಏನೇನೆಲ್ಲ ಕೆಲಸಗಳಾಗಿವೆ ಕಾಮಗಾರಿಯಲ್ಲಿ ನಡೀತಾ ಇರುತ್ತೆ. ಕಾಮಗಾರಿಯಲ್ಲಿ ಆಗಿದೆ, ಬಟ್ ಆ ಕೆಲಸ ಈ ಕೆಲಸ ಅಂತ ಹೇಳೋಕ್ಕಾಗಲ್ಲ, ಬಟ್ ಮಾಡಿದ್ದಾರೆ. ಸರ್, ಈಗ ಶಾಸಕರಿಂದ ಸ್ಪಂದನೆ ಮಾಡ್ತಾನೆ ಇಲ್ಲಿ ಮಾಡ್ತಾ ಇದ್ದಾರೆ. ಬಟ್ ರಸ್ತೆಗಳು ಅಭಿವೃದ್ಧಿ ಆಗಿಲ್ಲ. ಪ್ರತಿಯೊಂದು ಹಳ್ಳಿ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ ಯಾವುದೇ ಹಳ್ಳಿಗೆ ಹೋಗಲಿ ಒಂದು 15-20 ಕಿಲೋಮೀಟರ್ ರಸ್ತೆ ಇಲ್ಲ. ಆಮೇಲೆ ಅನಾವಶ್ಯಕತೆ ಬ್ರೇಕರ್ ತುಂಬ ಆಗ್ಬಿಟ್ಟವು ಏರಿಯಾದಾಗ. ಅದು ಒಂದು ಶಾಸಕರ ಗಮನಕ್ಕೆ ತಂದು ಅದು ಅನಾವಶ್ಯಕವಾಗಿ ಬ್ರೇಕರ್ಗಳನ್ನೆಲ್ಲ ಐತಲ್ಲ, ಅದನ್ನ ಫಸ್ಟ್ ತೆರವುಗೊಳಿಸ್ಬೇಕು. ಅದನ್ನ ಅವು ಕೆಲವೊಂದು ಬೇಡಿಕೆ ಕೆಲವೊಂದೆಲ್ಲ ಮಾಡಿದ್ದಾರೆ ಸರ್, ಮಾಡ್ತಾ ಇದ್ದಾರೆ ಶಾಸಕರು ಎಲ್ಲರೂ ಚೆನ್ನಾಗಿ. ಆಟೋ ಚಾಲಕರಿಗೆ ಮಾಡ್ತಾ ಇದ್ದಾರೆ ಸರ್. ಈಗ ಶಾಸಕರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10 ಮಾರ್ಕ್ಸಿಗೆ ಅಭಿವೃದ್ಧಿ ಸರ್ 10 ಮಾರ್ಕ್ಸ್ ಕೊಡ್ತೀವಿ ಸರ್ ನಮ್ಮ ಶಾಸಕರಿಗೆ. ಅಮ್ಮ, ನಿಮ್ಮ MLA ಅವರು ಕೆಲಸ ಮಾಡಿದಾರ ಕ್ಷೇತ್ರದೊಳಗ? ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ ಸರ್. ಕೆಲಸ ಮಾಡ್ತಿದಾರ ಕ್ಷೇತ್ರದೊಳಗ? ಮಾಡ್ತಾರ ಸಣ್ಣ ಪುಟ್ಟ ಅಲ್ಲೇ ಇಲ್ಲೇ ಮಾಡ್ತಾರ. ಅದೊಂದು ಬಿಟ್ಟರೆ ಏನು ಮಾಡಿಲ್ಲ ಸರ್. ವ್ಯಾಪಾರದವ್ರಿಗೆ ಏನು ಮಾಡಿಲ್ಲ ಸರ್, ಏನು ಮಾಡಿ ಪುಟ್ಬಾತ್ ವ್ಯಾಪಾರದವ್ರಿಗೆ ಇದು ಮಾಡಿಕೊಡ್ತಂತಾರ, ಏನು ಮಾಡಿಲ್ಲ. ಲೋನ್ ಮಾಡಿಕೊಡ್ತೀವಿ ಅಂತಾರ, ಏನು ಮಾಡಿಲ್ಲ ಸರ್. ಈಗ ನೀವೇನಾದ್ರೂ MLA ಅವ್ರ ಬಳಿ ಹೋದಂತ ಸಂದರ್ಭದಲ್ಲಿ ಕೈ ಸಿಗ್ತಾರ ನಿಮ್ಗೆ ಅವರು? ಒಂದೊಂದೆರಡು ಸಿಗ್ತಾರೆ ಸರ್, ಒಂದೊಂದು ಸರ್ ಸಿಗಲ್ಲ ಸರ್. ಮನೆಯಾಗಿದ್ರು ಇಲ್ಲ ಅನ್ಸ್ತಾರೆ ಸರ್. ಮನೆಯಾಗಿದ್ರು ಅವ್ರು ಇದ್ರದಲ್ಲ ಇಲ್ಲ ಅಂತಂದು ಹೇಳ್ಕೊತಾರೆ. ಏನು ಗಮನಕ್ಕೆ ಹಾಕ್ಯಲ್ಲ ಸರ್. ನಾವು ಹೋದ್ರೂ ಏನು ಕಿವಿಗೆ ಹಾಕ್ಯಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀರಮ್ಮ ನಿಮ್ಮ ಶಾಸಕರಿಗೆ? 10 ಮಾರ್ಕ್ಸ್ ಒಳಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಕೆಲಸದ ವಿಚಾರ? ಕೆಲಸ ವಿಚಾರದಾಗ ಏನು ಕೊಡೋ ಅವಶ್ಯಕತೆ ಇಲ್ಲ ಸರ್. ಅವ್ರಿಗೆ ಮಾರ್ಕ್ಸ್ ಕೊಡೋ ಅವಶ್ಯಕತೆನೇ ಇಲ್ಲ, ಏನು ಅವಶ್ಯಕತೆ ಇಲ್ಲ ಸರ್. ನಮಗೇನು ಮಾಡ್ಯಾರ ಅಂತ ಕೊಡ್ಬೇಕು ಅವ್ರಿಗೆ. ಏನು ಮಾಡಿಲ್ಲ ಸರ್. ನಮಗೆ ಹೋದ್ರೂ ಒಳಗೆ ಇಟ್ಕೊಂಡು ಇಲ್ಲ ಅಂತಂದು ಹೇಳ್ತಾರೆ. ಅಂಥವ್ರಿಗೆ ಏನಂತ ಕೊಡ್ಬೇಕು ನಾವು ಉತ್ತರ? ವ್ಯಾಪಾರ ಮಾಡೋರಿಗೆ ನಮಗೇನು ಸವಲತ್ತು ಮಾಡ್ಯಾರ ಅಂತ ಕೊಡ್ಬೇಕು ಅವ್ರಿಗೆ. ನಮಗೇನು ಸವಲತ್ತು ಮಾಡಿಲ್ಲ ವ್ಯಾಪಾರದವ್ರಿಗೆ. ಅವ್ರು ಏನು ಮಾಡಿಲ್ಲ ಸರ್ ನಮಗೆ. ನಮಗೆ ವ್ಯಾಪಾರ ಮಾಡೋಕೆ ಎಲ್ಲ ನಾವು ಸ್ವಲ್ಪ ಜಗಿಬೇಕು ಸರ್, ಜಗಿಬೇಕು ನಮಗೆ. ಈಗ ಎಲ್ಲ ಟ್ರಾಫಿಕ್ ಜಾಮ್ ಆದಾಗ ನಾವು ಹೆಂಗೆ ವ್ಯಾಪಾರ ಮಾಡ್ಕೊಂಡು ನೋಡೋದು? ಬೀದಿ ಇದ್ದಾರೆ ನಮಗೆಲ್ಲ ಒಂದು ಜಗಿಬೇಕು ವ್ಯಾಪಾರ ಮಾಡ್ಕೊಂಡು ನೋಡೋದು. ನಮಗೆ ಜಗೆ ಒಂದು ಆದ್ರೆ ಸಾಕು ಸರ್, ಇನ್ನೇನು ಬೇಡ ನಮಗೆ. ಕೆಲಸ ಮಾಡ್ತಾ ಇದಾರೆ ಕ್ಷೇತ್ರದೊಳಗ? ಮಾಡಕತ್ತಾರ ಅಂದ್ರೆ ಅನುದಾನ ಜಾಸ್ತಿ ಬರಕತ್ತಿಲ್ಲ ಅಲ್ರಿ. ಎಲ್ಲ ಗ್ಯಾರಂಟಿ ಯೋಜನೆ ಕೊಟ್ರ, ಅನುದಾನ ಕೊಟ್ಟಲ್ಲ. 5 ಪುತ್ಥಳಿ ರೆಡಿ ಮಾಡ್ಸಕತ್ತಾರ, 52 ಲಕ್ಷ ಆಗಿದೆ. ಹಾಂ, ರಸ್ತೆ ಎಲ್ಲಿ ಮಾಡ್ತಾ ಇಲ್ಲ, ಮಾಡ್ತಾ ಇದಾರೆ. ಗ್ಯಾರಂಟಿಗೂ ಐತಲ್ಲ ರೊಕ್ಕ. ಪಾಪ MLA ಏನು ಮಾಡೋಕ್ಕಾಗತ್ತೆ ಪಾಪ. ಎಲ್ಲ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಗ್ಯಾರಂಟಿ ಯೋಜನೆ ಕೊಟ್ರ. ಕೈಗೆ ಸಿಗ್ತಾರ ನಿಮ್ಮ ಶಾಸಕರು? ನಿಮ್ದೇನಾದ್ರೂ ಕೆಲಸ? ಸಿಗ್ತಾರೆ. ಇಲ್ಲೇ ಅದಾರ ಅವ್ರೇನು, ಹಗರಿಬೊಮ್ಮನಹಳ್ಳಿಯಲ್ಲಿ ಇರೋದು, ತೇರು ಬೀದಿಲಿ. ಮಾಡ್ತಾರೆ. ಹಂಗೇನಿಲ್ಲ, ಮಾಡ್ತಾರ. ಚುನಾವಣೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಹೌದು, ಈಡೇರ್ಸಕ ಅನುದಾನ ಬರ್ತಾರಲ್ಲ ಪಾಪ, ಅವರು ಮಾಡ್ತಾ ಇದಾರ. ದೇವಸ್ಥಾನಗಳಿಗೆ ಕೊಟ್ರ, ಅನುದಾನದಾಗ ಹಾಕಿದ್ದಾರೆ. ಬಂದರೆ ಕೊಡ್ತೀವಿ ಅಂತ ಹೇಳಿದ್ರೆ ಕೊಡ್ತಾ ಇದ್ದಾರೆ. ಕೆಲವೊಂದು ದೇವಸ್ಥಾನಕ್ಕೆ, ಇಲ್ಲಿ ನಮ್ಮ ಆಂಜನೇಯ ದೇವಸ್ಥಾನ ಇದೆ ರಾಮನಗರದಲ್ಲಿ, ಅದಕ್ಕೆ ಅಭಿವೃದ್ಧಿಗೆ ಹಾಕಿದ್ದಾರೆ ಮೊನ್ನೆ. ಅದು ಮಾಡ್ತಾ ಇದ್ದಾರೆ, ಕೆಲಸ ಸ್ಟಾರ್ಟ್ ಆಗಿದೆ. ನಮಗೆ ನೋಡ್ರಿ ರಸ್ತೆ ಅಭಿವೃದ್ಧಿ ಆಗಬೇಕು, ಆಸ್ಪತ್ರೆ ಇದೆ, ಸ್ವಲ್ಪ ಒಳ್ಳೆ ಡಾಕ್ಟರ್ ಬಂದ್ರೆ ಸಾಕು ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆ. ನಿಮ್ಮ ಹಗರಿಬೊಮ್ಮನಹಳ್ಳಿ ಶಾಸಕರು ಏನು ಕೆಲಸ ಚೆನ್ನಾಗಿ ಮಾಡ್ತಿದಾರ ಹೇಗೆ ಸರ್? ಈಗ ಶಾಸಕರ ಪೈಕಿ ಅಂದರೆ ಸರ್ಕಾರ ಯಾವ್ದಿರುತ್ತೆ ಆ ಶಾಸಕರಿದ್ರೆ ಮಾತ್ರ ಕೆಲಸ ಆಗುತ್ತವೆ. ಇವರು ಹಗರಿಬೊಮ್ಮನಹಳ್ಳಿ ಶಾಸಕರು JDSನವರು, ಸರ್ಕಾರ ಇರೋದು ಕಾಂಗ್ರೆಸ್ನವ್ರದ್ದು. ಹಂಗಾಗಿ ಅನುದಾನ ಬರ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಕ್ ಬಂದಾಗ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತೇಳಿ ಮಾತು ಕೊಟ್ಟಿರ್ತಾರ, ಅವನ್ನ ಈಡೇರಿಸ್ತಾ ಇದಾರ ನಿಮಗ? ಸರ್, ಚುನಾವಣೆ ಸಂದರ್ಭದಲ್ಲಿ ಬೇಡಿಕೆಗಳು ನಾವು ಕನಸು ಕಾಣಬೇಕು, ಆ ಥರ ಬೇಡಿಕೆಗಳು ಕೊಡ್ತಾರೆ. ಆದರೆ ಯಾರೂ ಅದನ್ನ ಪರಿಹಾರ ತರ್ತಾ ಇಲ್ಲ. ಹಗರಿಬೊಮ್ಮನಹಳ್ಳಿಯ ಪಟ್ಟಣದ ಒಂದು ಹೋಟೆಲ್ನಲ್ಲಿ ನಾನು ಇರ್ತಕ್ಕಂಥದ್ದು. ಇಲ್ಲಿನ ಶಾಸಕರ ಬಗ್ಗೆ ಇಲ್ಲಿನ ಜನರು ಏನು ಹೇಳ್ತಾರೆ ಅಂತಂದು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಶಾಸಕರಾಗಿ 2.5 ವರ್ಷ ಆಯಿತು ನಿಮ್ರಾಜ್ ನಾಯ್ಕ ಅವರು. ನಿರೀಕ್ಷೆಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ? ಆದರೂ ನಿರೀಕ್ಷೆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ DMF ಫಂಡು, KMRC, ಆಮೇಲೆ ಕಲ್ಯಾಣ ಕರ್ನಾಟಕ, ಇದು 3ರಿಂದ ಅನುದಾನ ತಂದು ಆಮೇಲೆ
ಸೆಂಟ್ರಲಿಂದ ಅನುದಾನ ತಂದು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ಮಟ್ಟದ ಏನು ದೊಡ್ಡ ಸಮಸ್ಯೆ ಏನಂದರೆ ಈ PWD ರಸ್ತೆ, ರಾಜ್ಯ ಹೆದ್ದಾರಿ ಆಗಿರ್ಬೋದು, ಈ ಹೈವೇ ಆಗಿರ್ಬೋದು, ಹಳ್ಳಿ ಹುಡ್ತ ಗ್ರಾಮೀಣ ರಸ್ತೆ PWD ರಸ್ತೆಗಳು ಭಾಳ ತುಂಬ ಹದಗೆಟ್ಬಿಟ್ಟವು. ಅದರಿಂದ ಸರ್ಕಾರದಿಂದ ಒಂದು ಬಿಡುಗಾಡ್ಸ್ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಶಾಸಕರು ಸದನದಲ್ಲಿ ಎಷ್ಟೋ ಸಾರಿ ಚರ್ಚೆ ಮಾಡಿದ್ದಾರೆ. ಸರ್ಕಾರ ಈ ಕಡೆಗೆ ರಸ್ತೆಗಳಿಗೆ ಅನುದಾನ ಕೊಡಬೇಕು, ನಾವು ಗ್ಯಾರಂಟಿ ಕೊಡೋದು ಯಾಕೆ ಕೊಡ್ತೀರಿ ಅಂತ ನಾವು ಪ್ರಶ್ನೆ ಮಾಡಲ್ಲ. ಡೆವಲಪ್ಮೆಂಟಿಗೂ ಅದರ ಅಭಿವೃದ್ಧಿ ಕೊಡ್ರಿ. ಆಮೇಲೆ ಇದನ್ನು ನೋಡ್ತಾ ಇರ್ಬೋದು, ಇಲ್ಲಿ ಕಣ್ಣಿಗೆ ಕಾಣ್ತಾ ಇದೆ ರೈಲ್ವೆ, ಇದು ಭಾಳ ವರ್ಷದಿಂದ ಭಾಳ ಸಮಸ್ಯೆ ಇದೆ. ಯಾಕಂದರೆ ತುಂಬ ವರ್ಷದಿಂದ ಟ್ರಾಫಿಕ್ ಆದರೆ ಇಡೀ ಊರಿಗೆ ಒಂದೇ ರಸ್ತೆ, ಇದು ಒಂದೇ ರಸ್ತೆ ಇರೋದು. ಟ್ರಾಫಿಕ್ ಆದರೆ ಒಂದು ಯಾರ ಒಂದು ಪೇಷೆಂಟ್ಗಳು, ಒಂದು ಹೆರಿಗೆ ಪೇಷೆಂಟು, ಒಂದು ವೈರದ್ರು ಹೋಗ್ಬೇಕಂದ್ರೆ ಭಾಳ ತುಂಬ ತೊಂದರೆ. ಒಂದ್ಸಲ ಟ್ರೈನ್ ಬಂದು ಹೋದ್ರೆ ಒಂದು 40 ನಿಮಿಷ ಬೇಕು ಈ ಕಡೆಯಿಂದ ಆ ಕಡೆ ಜನ ಪಾಸ್ ಹಾಕಂದ್ರೆ. ಇದು ಒಂದು ಜಲವಂತ ಸಮಸ್ಯೆ ಇದೆ. ಇದ್ದ ನಮ್ಮ ಮಾನ್ಯ ಸಂಸದರು ಹಾಗೂ ಕೇಂದ್ರ ಸರ್ಕಾರದ ಗಮನ ಹರಿಸಬೇಕು. ಹಾಗೆಯೇ ಇಲ್ಲಿರ್ತಕ್ಕಂಥ ಓಣಿಯಲ್ಲಿ ಇರತಕ್ಕಂಥ CC ರಸ್ತೆ ಇರ್ಬೋದು, ಚರಂಡಿದು ಅನೇಕ ಒಂದೊಂದು ಊರಿಗೆ ನಾನು ಗೊತ್ತಿದ್ದಂಗೆ 1 ಕೋಟಿ 2 ಕೋಟಿ ಕೆಲಸನ ಅಭಿವೃದ್ಧಿ ಪಡಿಸ್ತಾರೆ. ಆದರೆ ಮೇನ್ ನಮಗೆ ಸಮಸ್ಯೆ ಇರೋದಂದ್ರೆ ಮೂಲ ರಸ್ತೆಗಳು, ಮೇನ್ ಈಗ ಓಡಾಡ್ತಕ್ಕಂಥ ರಸ್ತೆಗಳು ಭಾಳ ಹದಗೆಟ್ಟವು. ಈ ಕಡೆಗೆ ಸರ್ಕಾರ ಗಮನ ಹರಿಸ್ಬೇಕಂತ ನಿಮ್ಮ ಮಾಧ್ಯಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಈಗ ಕ್ಷೇತ್ರದಲ್ಲಿ ಶಾಸಕರು ಜನರಿಗೆ ಕೈ ಸಿಗ್ತಾರ, ಸರಳವಾಗಿ ಸಿಗ್ತಾರ, ಆಮೇಲೆ ಜನರಿಗೆ ಸ್ಪಂದನೆ ಮಾಡ್ತಾರ ನಿಮ್ಗೆಲ್ಲ? ಕ್ಷೇತ್ರದಲ್ಲಿ ಅವರು ಬೆಂಗಳೂರಿಗೆ ಹೋದ್ರೆ ಒಂದೇ ದಿನ ಹೋಗೋದು, ಅಧಿವೇಶನ ಇದ್ರೆ ಮಾತ್ರ ಹೋಗುತ್ತಾರೆ. ಯಾವಾಗಿದ್ರು ಅವ್ರ ಕಚೇರಿಯಲ್ಲಿ ಯಾವಾಗಲೂ ಮುಂಜಾನೆ 6 ಗಂಟೆಗೆ ಹೋದ್ರು ಸಿಗ್ತಾರೆ, ರಾತ್ರಿ 11 ಗಂಟೆಗೆ ಹೋದ್ರು ಸಿಗ್ತಾರೆ. ಯಾವತ್ತೂ ಜನರ ಜೊತೆಗೆ ಇರ್ತಾರೆ ಶಾಸಕರು. ಅವ್ರೇನು ಸಿಗ್ತಾ ಇಲ್ಲ ಅನ್ನಂಗಿಲ್ಲ, ಯಾವಾಗಲೂ ಅವ್ರ ಮನೆಯಲ್ಲಿ ಕಚೇರಿಯಲ್ಲೇ ಇರ್ತಾರೆ. 10 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಅವ್ರಿಗೆ 10 ಅಭಿವೃದ್ಧಿ ವಿಚಾರದಾಗ ಬಂದಾಗೆ 10 ಗದ್ದ ಕೊಡ್ತೀವಿ. ಯಾಕಂದ್ರೆ ರಸ್ತೆಗಳು ಬಂದಲ್ಲ ಅಂದ್ರೆ ರಾಜ್ಯ ಸರ್ಕಾರದಿಂದ ರಸ್ತೆ ಬಂದಲ್ಲ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಶಾಸಕರು 10 ಮಾರ್ಕ್ಸ್ ಕೊಡ್ತೀವಿ ನಾವು. ಇಲ್ಲಿ ಇನ್ನೊಂದಿಷ್ಟು ಮಂದಿ ಇದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್, ಈಗ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯಾಗಿ ಕೆಲಸ ನಡೀತಾ ಇದ್ದಾವೆ? ಸರ್, ನಾವು ಪುರಸಭೆಯಲ್ಲಿಂದ ಇದೀವಿ ಸರ್. ನಾವು 1ನೇ ವಾರ್ಡ್ಲಿಂದ, ನಮ್ಮ ಪುರಸಭೆ 1ನೇ ವಾರ್ಡ್ಲಿಂದ ಏನು ನಮ್ಮ ನಗರತ್ವನ ಗ್ರ್ಯಾಂಟ್ ಅಂತ ಹೇಳಿದ್ರೆ 6 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗೈತೆ ರೀ. ಈಗ ಬಂದರೆ ಗ್ರ್ಯಾಂಟ್ ಮಾಡೋದು, ಇವರೆಲ್ಲ ಹೋಗಿ ಅಡ್ಡಾಡಿ ತರ್ಬೇಕ್ರಿ, ತಂದು ಮಾಡಿಸ್ಬೇಕು. ಎಲ್ಲ ಓಣ್ಯಾಗಲಿ ಯಾವ್ದನ್ನ ಕ್ಷೇತ್ರದಾಗಲಿ ಮಾಡಿದ್ನಂದ್ರೆ ಅವ್ರಿಗೆಲ್ಲ ಗೌರವ ಇರ್ತೈತಿ. ಹಿಂಗೆ ಮಾಡಿದ್ನಂದ್ರೆ ಇರೋ ಕೆಲಸಗಳು ನೋಡ್ಬೇರಿ, ಅಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ಯಾವು. ಶಾಸಕರ ಕೈ ಸಿಗ್ತಾರ ನಿಮ್ಗೆ? ನಮಗೆ ನೋಡ್ತೀವಿ, ಸಿಗ್ತಾರೆ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಈಗ ನಮಗೆ ಇಲ್ಲಿ ಕೆಲಸಗಳೆಲ್ಲ ಮಾಡೋನೆಲ್ಲ ಅಡ್ಡ ಆಗ್ತಾರಲ್ಲ. ನಮ್ಗೆ ಯಾರು ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10 ಮಾರ್ಕ್ಸ್ ನಿಮಿಷ ನಮಗೆ ನೋಡ್ರಿ ಒಂದು 2-3 ಮಾರ್ಕ್ಸ್ ಕೊಡ್ಬೋದು ಅಷ್ಟೇ. 2.5 ವರ್ಷದಲ್ಲಿ ಏನೇನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಕೊಟ್ಟಂತ ಮಾತುಗಳನ್ನ ಈಡೇರಿಸಿದಾರ ಶಾಸಕರು? ಕೆಲಸ ಮಾಡ್ತಾ ಇದಾರೆ ಕ್ಷೇತ್ರದೊಳಗ? ನನ್ನ ಹೆಸರು PM ನಾಗಯ್ಯ ಅಂತ. ನಾವು ಹಗರಿಬೊಮ್ಮಳಿ ಕ್ಷೇತ್ರದಿಂದ ನಮ್ಮ ನೇಮರಾಜ್ ನಾಯ್ಕ ಸರ್ ಹಳ್ಳಿಗಳಿಗೆ ಏನು ಮಾತು ಕೊಟ್ಟಾರೆ, ಸರ್ಕಾರದಾಗ ಫಂಡ್ ಕೊಡಲಿಲ್ಲ ಅಂದ್ರೆ ಸತಿಗೂ ಬೇರೆ ಬೇರೆ ಕಡೆಯಿಂದ ಬೇರೆ ಇದರಿಂದ ಫಂಡ್ ತೊಗೊಂಬಂದು ನಾವು ಎಲ್ಲಿ ಮಾತು ಕೊಟ್ಟಿವಿ ಅವರಿಗೆ ಆದಷ್ಟು 90% ನಾವು ಹಳ್ಳಿಗಳ ಕೆಲಸ ಕೊಟ್ಟಾರೆ. ಆಮೇಲೆ ಎಲ್ಲೆಲ್ಲಿ ಆದಷ್ಟು ಇನ್ನೂ ತರ್ತಾ ಇದ್ದಾರೆ DM ಫಂಡು, ಆ ಫಂಡ್ ಅಂತೇಳಿ ತಂದು ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. 100% ನಾವು ಏನು ಜನರಿಗೆ ಮಾತು ಕೊಟ್ಟಿವಿ ಅದನ್ನ ಮಾಡಲೇಬೇಕಂತೇಳಿ ಕೊಡ್ತಾ ಇದ್ದಾರೆ. ಸರ್, ಈಗ ಹಗರಿಬೊಮ್ಮನಹಳ್ಳಿ ನೇಮರಾಜ್ ನಾಯಕರು ಶಾಸಕರಾಗಿ 2.5 ವರ್ಷ ಆಯ್ತು. 2.5 ವರ್ಷದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಶಾಸಕರು? ಇಲ್ಲಿ ಹಗರಿಬೊಮ್ಮನಹಳ್ಳಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಯಾವುದೇ ಕೆಲಸಗಳು ನಡೀತಾ ಇಲ್ಲ. ಯಾಕಂದ್ರೆ ಇಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ಇಲ್ಲಿರ್ತಕ್ಕಂಥ ಶಾಸಕರು JDS ಪಕ್ಷದವರು. ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಶಾಸಕರೇನು ಇಲ್ಲಿ ಇದ್ದಿದ್ರೆ ಕೆಲಸ ಆಗ್ತದೆ ಅನ್ನೋ ಗೊತ್ತಿಲ್ಲ. ಆದರೆ JDS ಪಕ್ಷದ ಶಾಸಕರು ಇರೋದ್ರಿಂದ ರಾಜ್ಯ ಸರ್ಕಾರ ಅನುದಾನ ನೀಡುವಲ್ಲಿ ತಾರತಮ್ಯ ಮಾಡ್ತದೆ. ಅದ್ರ ಜೊತೆಗೆ ಯಾವುದೇ ವಿಶೇಷ ಅನುದಾನವನ್ನು ಈ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ವಿಶೇಷ ಅನುದಾನದ ಕೊಟ್ಟಿದ್ರೆ ಇವತ್ತೇನೇನೋ ರಸ್ತೆಗಳಾಗಿ, ಇವತ್ತು ರಸ್ತೆಗೆ ಒಂದು ಪುಟ್ಟಿ ಮಣ್ಣು ಹಾಕೋದಕ್ಕೂ ದುಡ್ಡಿಲ್ಲ ಸರ್ಕಾರದಲ್ಲಿ. ನಮ್ಮ ಕ್ಷೇತ್ರ ರಾಜ್ಯ ಸರ್ಕಾರಕ್ಕೆ ನಿರ್ಲಕ್ಷ್ಯದ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ನಾವೊಂದು 5 ಮಾರ್ಕ್ಸ್ ಕೊಡ್ಬೋದು ಅವ್ರಿಗೆ, 5 ಮಾರ್ಕ್ಸ್ ಅಷ್ಟೇ. MLA ಅವರ ಮಾಡಿದ್ದಾರೆ. ನಮ್ಮೂರ ಕಡೆ ತಾಮ್ರಹಳ್ಳಿ ಸೈಡ್ ಇಲ್ಲ ತಾಮ್ರಹಳ್ಳಿ ಸೈಡ್ ಇಲ್ಲ. ಮತ್ತು ನಮ್ಮೂರಾಗ ಮಾಡ್ಸಾರ ಕೆಲಸ ಮಾಡ್ತಿದಾರ. ಬಟ್ ಒಂದೊಂದು ಸೈಡ್ ಮಾಡಿದಾರ, ಒಂದೊಂದು ಸೈಡ್ ಮಾಡಿಲ್ಲ. ಅಂದ್ರೆ ನಮಗೆ ಓಡಾಡೋಕೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ನಮ್ಮೂರಿಂದ ತಾಮ್ರಹಳ್ಳಿ ರೋಡಿಗೆ ಹೋಗಿದ್ರೆ ಅಲ್ಲಿ ಫುಲ್ ಒಂಥರ ಇದೆ ರೋಡು, ಹೋಗೋಕ್ಕೂ ಆಗಲ್ಲ ಬರೋಕ್ಕೂ ಆಗಲ್ಲ, ಹಂಗಾಗಿದೆ. ನಂದಿಪುರ ರೋಡ್ ಅಂದ್ರೆ ಚೆನ್ನಾಗಿದೆ ನಮಗೆ. ಬಸ್ ಸ್ಟ್ಯಾಂಡ್ ಎಲ್ಲ ಇನ್ನ ಕ್ಲೀನ್ ಆಗ್ಬೇಕಲ್ಲ. ಪೂರ ಏನಾಗಿಲ್ಲ, ಯಾವ್ದು ಮಾಡ್ಬೇಕಂತಿದ್ರೆ ಏನೋ ಮಾಡಿಲ್ಲ, ಏನಿಲ್ಲ. ಏನೋ ಸಮಯ ತಗೊಂತಾರೆ, ಏನೋ ಭಾಳ ವರ್ಷದಿಂದ ಹೇಳಕೈತಾರೆ, ಏನೋ ಆಗಿಲ್ಲ. ಏನು ರೋಡ್ ಸರಿಗಿಲ್ಲ, ಆ ಕಡೆ ತಾಂಡ ರೋಡ್ ಆಗಲಿ, ಈ ಕಡೆ ಬೊಮ್ಮಳಿಯಿಂದ ತಾಮ್ರಹಳ್ಳಿಗೆ ಆಗಲಿ ಏನು ಅಷ್ಟೊಂದು ಇದು ನೀಟಿಲ್ಲ, ಎಲ್ಲ ತೆಗ್ ಬಿದ್ದುಬಿಟ್ಟು. ಹಗರಿಬೊಮ್ಮನಹಳ್ಳಿ
ಕ್ಷೇತ್ರದ ಉಪನಾಯಕನಹಳ್ಳಿ ಗ್ರಾಮದಲ್ಲಿ ನಾನು ಇರ್ತಕ್ಕಂಥದ್ದು. ಈ ಗ್ರಾಮದಲ್ಲಿ ಏನೇನೆಲ್ಲ ಕೆಲಸಗಳಾಗಿದ್ದಾವೆ, MLA ಅವರು ಸ್ಪಂದನೆ ಮಾಡ್ತಿದ್ದಾರಾ ಇಲ್ಲ ಅನ್ನೋದ್ರ ಕುರಿತು ಗ್ರಾಮಸ್ಥರಿಂದಲೇ ಮಾಹಿತಿ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ MLA ಅವರು ಆಯ್ಕೆಯಾಗಿ 2.5 ವರ್ಷ ಕಳೀತಾ ಬಂತು. 2.5 ವರ್ಷಗಳಿಂದ ನಿಮ್ಮ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಗ್ರಾಮದಲ್ಲಿ ಏನೇನೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ MLA? ಸರ್, ನಮ್ಮ MLAಗಳು ಕೆಲಸ ಆಗಿದ್ದಾನೆ. ನಮಗೆ ಪಶು ಸಂಗೋಪನೆದು ಒಂದು ಕಾಂಪೌಂಡ್ ಆಗಿತ್ತು, ಅದನ್ನು ತೆಗೆದು ಬೇರೆ ಕಡೆ ಹಾಕಿದ್ದಾರೆ. ಆಮೇಲೆ ನಮ್ಮ ಬಸ್ ಸ್ಟ್ಯಾಂಡು ಆಗಿತ್ತು, ಅದನ್ನು ಉದ್ಘಾಟನೆ ಮಾಡ್ದಲ್ಲೇ ಈಗ 2 ವರ್ಷ ಆಗ್ತಾ ಬಂತು. ಅದಕ್ಕೆ ಮಣ್ಣು ಏರಿಸ್ತೀವಿ, ಕಾಂಪೌಂಡ್ ಹಾಕ್ತೀವಿ ಅಂತೇಳಿ ಹೇಳಿದ್ರು, ಇದುವರೆಗೂ ಮಾಡೇ ಇಲ್ಲ. ಸರ್, MLA ಅವರು ನೀವು ಏನಾದರೂ ಕೆಲಸ ತೊಗೊಂಡು ಹೋದಂಥ ಸಂದರ್ಭದಲ್ಲಿ ನಿಮಗೆ ಸ್ಪಂದನೆ ಮಾಡಿ ಆ ಕೆಲಸ ಮಾಡಿಕೊಡ್ತಾರ? ಅದೇನು ಕೆಲಸ ಮಾಡ್ತಾ ಇಲ್ಲ ಅವರು ಗಮನಕ್ಕೆ ತರ್ತಾ ಹೋಗಿದ್ದೀವಿ. ಒಂದು ಕರೆಂಟಿಂದ ಒಂದು ಮಾಡಿಕೊಡ್ತೀವಿ ಅಂತಂದ್ರೆ ಸರ್ ಅವರು ಅಲ್ಲಿಂದ ಹಂಪಾಪಟ್ಟಣ ರೋಡಿಲಿಂದ ಅಲ್ಲಿ ಒಂದು 10 ಮನೆ ಅದಾವ. ಅವ್ರಿಗೆ ಒಂದಟ್ಟು ಬಿಟ್ಟು ಒಂದು 4-5 ಸಲ ಹೋದ್ವಿ ನಾವು. ಆದ್ರೂ ಕೂಡ ಅವರು ಮಾಡ್ತೀವಿ ಅಂತಂದು ಅವು KB ಹೇಳ್ತೀವಿ, ಅವ್ರಿಗೆ ಹೇಳ್ತೀವಿ, ಇವ್ರಿಗೆ ಹೇಳ್ತೀವಿ ಅಂದ್ರೆ ಆ ಗಮನನೂ ಮಾಡ್ತಾ ಇಲ್ಲ ಅವ್ರು ಸರ್. 10 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ MLA ಅವ್ರ ಕೆಲಸಕ್ಕೆ? 2 ಮಾರ್ಕ್ಸ್ ಕೊಡ್ತೀವಿ ಸರ್. ಸರ್, ಏನು ಹೇಳ್ತೀರಿ? ನಿಮ್ಮ MLA ಅವ್ರು ಕೆಲಸ ಮಾಡ್ತಾ ಇದ್ದಾರಾ? ನಿಮ್ಮ ಊರಿಗೆ ಏನಾದರೂ ಕೆಲಸ ಮಾಡಿದಾರಾ? ಏನು ಕೆಲಸ ಆಗಿಲ್ಲ ಸರ್. ಕೆಲಸ ಒಂದು ಶೂನ್ಯ ಇಲ್ಲಿ ಆಗಿರೋದು. ಇಲ್ಲೊಂದು ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ನಾನು ಅವ್ರಿಗೆ. ಅಂಗನವಾಡಿ ಸ್ಕೂಲಿಂದ ಮೇಲೆ ಸೋರ್ತಾ ಇದೆ, ಮಣ್ಣಿನ ಆಗಿರೋದು ಇದು ಅದು ಅಂಗನವಾಡಿ ಬಿಲ್ಡಿಂಗ್ ಮೇಲೆ ಟ್ಯಾಂಕಿ ಹೊಡೆದೋಗಿದೆ. ಹುಡುಗರಿಗೆ ಕುಡಿಯೋಕ್ಕೆ ನೀರಿಲ್ಲ ಅಂಗನವಾಡಿ ಹುಡುಗರಿಗೆ. ಎಷ್ಟು ಸರಿ ಹೇಳಿದ ಅಧಿಕಾರಿಗಳಿಗೂ ಒಂದು ಸುಮಾರು ಸರಿ ಹೇಳಿದ್ದೀನಿ ಫೋನ್ ಮಾಡಿ ನಾನು ಒಂದು ಸ್ವಂತ. ಆಮೇಲೆ ಇಲ್ಲಿ PDO ಅವರಿಗೆ ಹೇಳಿದ್ದೀನಿ, ಅವರು ಸ್ಪಂದನೆ ಮಾಡ್ತಾರೆ. ನನಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದಿಲ್ಲ ಅಂತ ಹೇಳಿದ್ರು ಅವರು, ಯಾರು PDO ಅವರು. ಅದನ್ನು MLA ತಿಳಿಸ್ಬೇಕಂತ ಅನ್ಕೊಂಡಿದ್ವಿ, ತಿಳಿಸಿಲ್ಲ ಸರ್ ಅವರು. 2.5 ವರ್ಷದಲ್ಲಿ ಅಭಿವೃದ್ಧಿ ಏನು ಆಗಿಲ್ಲ ಸರ್, ಆಗಿಲ್ಲ. 2 ಮಾರ್ಕ್ಸ್. ನೀವೇನು ಹೇಳ್ತೀರಿ? ನಿಮ್ಮ MLA ಅವ್ರ ಬಗ್ಗೆ ಕೆಲಸ ಮಾಡ್ತಾರ ಹೆಂಗ? ಏನೇನಿಲ್ಲ ಸರ್, ಅವರು ಏನೋ ಅವ್ರು ಬಂದಾಗಿಲ್ಲ, ಏನು ಅನ್ನೋದು ಕೇಳಿಲ್ಲ ಊರಿನ ಬಗ್ಗೆ ಅವರು. ಇಲ್ಲ ರೀ, ಮಳೆ ಬಂದಾಗ ಎಲ್ಲ ಇದಾಗ್ತದೆ. ಗ್ರಾಮ ಪಂಚಾಯತಿ ಅವ್ರು ಏನು ನಂಬರ್ಗಳು ಈಗ 4 ವರ್ಷ ಆಯ್ತು, ಅವರು ಏನು ನಂಬರ್ಗಳು ಏನು ಇದಿಲ್ಲ. ಅವ್ರಿಗೆ ಏನು ಬೇಕೋ ಅದು ತಿನ್ನಕ್ಕೆ ಅವ್ರಿಗೆ ಇದು ಮಾಡ್ಕೊಂತಾರೆ ಅಷ್ಟೇ. ಅದು ಏನು ಊರಾಗ ಚರಂಡಿಗಳು ನೋಡ್ರಿ, ಅವು ಎಲ್ಲ ಎಷ್ಟು ಇದಾಗ್ಯವ್ರಿ. ಅವರು ಒಂದಿನಕ್ಕೆ ಆ ಚರಂಡಿನ ಇದು ಮಾಡಲ್ಲ, ಅವ್ರು ಹಚ್ಚಿನಂಗೆಲ್ಲ ಇದು ಮಾಡೋದಲ್ಲ ರೀ. ಆಗಿಲ್ಲ ಇಲ್ಲ ರೀ, ನಾವು ಇಲ್ಲಿವರೆಗೆ ಹೋಗಿಲ್ರಿ. ಅವ್ರು ಗೆದ್ದಾಗಲಿದ್ದು ನಾವು ಹೋಗಿಲ್ಲ, ಅವ್ರನ್ನ ಕಂಡಾಗಿಲ್ಲ ನಾವು. ನಾವು ಏನು ಜೀರೋ ಕೊಡ್ಬೇಕು, ಮತ್ತೆ ಏನೋ ಮತ್ತೆ ಎಲ್ಲರೂ 2 ಹೇಳ್ತಾರೆ, 2 ಕೊಡೋದು ನಾವು. ಜೀರೋನೇ ಹೇಳ್ಬೇಕು. ಸರ್, ನೀವೇನು ಹೇಳ್ತೀರಿ ನಿಮ್ಮ MLA ಬಗ್ಗೆ ಕಾರ್ಯವೈಖರಿ ಬಗ್ಗೆ? 2.5 ವರ್ಷ ಆತ. 2.5 ವರ್ಷ ಆದ್ರೂ ಕೂಡ ಇಲ್ಲಿ ನಮಗೇನ ಊರಿಗೆ ಬಂದಿಲ್ಲ ಸರ್ ಅವರು. ಯಾವುದೋ ಒಂದು ಸ್ಪಂದನೆ ಮಾಡುವಲ್ರು, ಏನಿಲ್ಲ. ಒಂದು ಕೆಲಸಕ್ಕೆ ಅವರು ಏನೋ ದುಡ್ಡು ಅವರು ಅವೆಲ್ಲ ಕೊಟ್ಟಾರಲ್ಲ, ಅವರೆಲ್ಲ ಭರ್ತಿ ಮಾಡ್ಕೊಂತಾರ. ಬಡವ್ರ ಬಗ್ಗೆ ಯಾಕೆ ಕಾಳಜಿನೇ ಇಲ್ಲ, ಯಾವುದೇ ಇಲ್ಲ. ಇವೆಲ್ಲ ಶಾಲೆ ಮಕ್ಕಳು ಅಡ್ಡಾಡಿದ್ರೆ ನೀರೇ ಹೋಗ್ಬೇಕ್ರಿ, ಭಾಳ ಕಷ್ಟ ಐತಿ. ಆ ಕಡೆ ಮೇಲೆ ಚರಂಡಿಗಳು ಹಂಗಾದವ್ರಿ, ಚರಂಡಿ ಯಾವೂ ಇಲ್ಲ, ಕ್ಲೀನ ಇಲ್ರಿ, ಎಲ್ಲ ಭಾಳ ಕಷ್ಟ ಐತ್ರಿ. 0 ಕೊಡ್ಬೇಕಾಯ್ತ್ರಿ, ಮತ್ತೆ ಏನೋ ಒಂದು 2 ಕೊಡೋಣ ಅವ್ರಿಗೆ. ನ್ಯೂಸ್ ಫಸ್ಟ್ ಹೊಸಪೇಟೆಯವರಿಗೆ ನಮಗೆ ಸ್ವಾಗತ. ನಮಗೆ ಮತ್ತು MLA ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂದೇಳಿ ನೀವು ಪ್ರಯತ್ನ ನಮಗೆ ಸಂಪೂರ್ಣ ಬೆಂಬಲ ಐತಿ. ಜೊತೆಗೆ ಸಾರಿಗೆ ವ್ಯವಸ್ಥೆ ಒಳಗೆ ಪೂರ್ತಿ ಸಂಪೂರ್ಣ ವಿಫಲ. ನಮ್ಮ MLA ಅವರು ಒಂದು ನಿಮಿಷನೂ ಸ್ಪಂದನೆ ಇಲ್ಲ. ನಿಜವಾಗ್ಲು ಸಾರಿಗೆ ವ್ಯವಸ್ಥೆ 8:30 ಬಂದಂದ್ರೆ 2 ಮಂದಿ TC ಹಾಕಿದ್ರು ಸರ್. ಫಸ್ಟ್ ಒಬ್ರು ಬರಲ್ಲ. 8:30 ಹುಡ್ರು ಕರೆಕ್ಟ್ ಟೈಮಿಗೆ ಬಸ್ಸಿಗೆ ಹೋಗ್ಬೇಕಂತಂದ್ರೆ 9 ಗಂಟೆ ಸ್ಕೂಲ್ ಸ್ಟಾರ್ಟ್ ಆಕವ್ ಸರ್. ಒಂದು ಬಸ್ ಸ್ಟಾಪ್ ಮಾಡಲ್ಲ. ಬಸ್ಸಿನ ವ್ಯವಸ್ಥೆ ಅಂತೂ ಸಂಪೂರ್ಣ ವಿಫಲ. ನಿಮ್ಮ ಶಾಸಕರ ಗಮನಕ್ಕೆ ತಮ್ಮಂದಿರ ತಾಮಂದಿ ಅವ್ರು ಏನಂತಾರೆ ಸರ್? MD ಬರ್ತೀವಪ್ಪ, ಅವ್ರಿಗೆ ಬರ್ತೀವಪ್ಪ, ಇವ್ರಿಗೆ ಬರ್ತೀವಪ್ಪ ಅಷ್ಟೇ. DC ಬರ್ತೀವಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅವ್ರಿಗೆ ಬರ್ತೀವಿ, ಇವ್ರಿಗೆ ಬರ್ತೀವಿ ಅಷ್ಟೇ. ಅದು ಸಂಪೂರ್ಣ ಮಕ್ಕಳ ಬಗ್ಗೆ ಭಾಳ ಬೇಜವಾಬ್ದಾರಿ ಐತಿ ನಮ್ಮ ಕ್ಷೇತ್ರದಲ್ಲಿ, ನಮ್ಮೂರಲ್ಲಿ ಮಾತ್ರ. ನಿಮ್ಮ ಕ್ಷೇತ್ರದೊಳಗಾತು ನಿಮ್ಮ ಊರಾಗ ಏನಾರ ಕೆಲಸ ಆಗಾಕೊಂತಾವ? ಅಭಿವೃದ್ಧಿ ಕೆಲಸ ಯಾವುದೂ ಇಲ್ಲ ಸರ್. ಒಂದು ನಿಮಿಷ ಒಂದು ಕೆಲಸ ಯಾವುದೂ ಇಲ್ಲ. ಹೊಸ ಉದ್ಘಾಟನೆ ಇಲ್ಲ, ಹೊಸ ಶಂಕುಸ್ಥಾಪನೆಯೂ ಇಲ್ಲ. ಅದು ಹಳೆ ಬಸ್ ಸ್ಟ್ಯಾಂಡ್ ಆಗಿದ್ದು ಅದಕ್ಕೆ ಡ್ರೈನೇಜ್ ಹಾಕಿ ಸಿಪೆಟ್ ಮಾಡಿ ಇದು ಮಾಡಕ್ಕೆ ಆಗ್ತಾ ಇಲ್ಲ ಸರ್. ಈಗಿರೋ MLA ಜೊತೆಗೆ ಅವರು ಒಂದು ನಿಮಿಷನೂ ನಮಗೆ ಸಂಬಂಧನೇ ಇಲ್ಲಂಗೆ ಅದ ಶಾಸಕರು. ಏನಾಗ್ಬೇಕು ನಿಮ್ಮ ಊರಿಗೆ? ಪ್ರಮುಖವಾಗಿ ಬಸ್ ಸ್ಟ್ಯಾಂಡ್ ಆಗ್ಬೇಕು ಸರ್. ಬಸ್ ನಿಲ್ದಾಣ ವ್ಯವಸ್ಥೆ ಆಗ್ಬೇಕು.
ಬಸ್ಸು ಸ್ಟ್ಯಾಂಡ್ಗಳು ಬಸ್ಸು ವ್ಯವಸ್ಥೆ ಆಗ್ಬೇಕು ಮತ್ತು ಕುಡಿ ನೀರಿನ ಸಮಸ್ಯೆ ಇಲ್ಲ ಸರ್, ಸಮಸ್ಯೆ ಏನಿಲ್ಲ. ಆರು ಇವು ಅದಾವು, ಮೋಟ್ರ್ಗಳು ಅದಾವು, ಅವು ನಾವು ಮೇಂಟೆನೆನ್ಸ್ ಮಾಡ್ತೀವ್ರು. ಇವರು ಪಿ ಡಿ ಅವರು ಗಮನಕ್ಕೆ ತಗೊಂತಾರೆ ಸರ್. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಶಾಸಕರ ಅಭಿವೃದ್ಧಿ ಕೆಲಸಕ್ಕೆ? ಅವ್ರಿಗೆ ಅವ್ರು ಬಂದೇ ಇಲ್ಲಂದ್ರೆ 0 ಮಾರ್ಕ್ಸ್ ಕೊಡೋದು ಸರ್. 0 ಮಾರ್ಕ್ಸೇ ಅವರು. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮದ ರಿಯಾಲಿಟಿ ಚೆಕ್ ಸಂದರ್ಭದಲ್ಲಿ ಹಗರಿಬೊಮ್ಮನಹಳ್ಳಿ ಶಾಸಕರಾಗಿರ್ತಕ್ಕಂಥ JDS ನ ಶಾಸಕರಾಗಿರ್ತಕ್ಕಂಥ ನೇವರಾಜ್ ನಾಯಕ್ ಅವರು ಇವತ್ತು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಖುದ್ದು ಅವರೇ ನಮ್ಮ ಜೊತೆಗಿದ್ದಾರೆ. ಈಗ ಕಳೆದ 2.5 ವರ್ಷಗಳಿಂದ ಆಯ್ಕೆಯಾದ ನಂತರ ಇಲ್ಲಿವರೆಗೂ ಕೂಡ ಎಷ್ಟು ಅನುದಾನ ಕ್ಷೇತ್ರಕ್ಕೆ ತಂದಿದ್ದೀರಿ ಸರ್? ಯಾವ್ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ? ನೋಡಿ, ಇವತ್ತು ಚೆಕ್ ಡ್ಯಾಮ್ಗಳಿಗೆ ಅನುದಾನವನ್ನು ತಗೊಂಡು ಬಂದಿದ್ದೇನೆ, ಕುಡಿಯ ನೀರಿಗೆ ತಗೊಂಡು ಬಂದಿದ್ದೇನೆ. ಇವತ್ತು ಕೊಟ್ಟೂರು 83 ಕೋಟಿ ವೆಚ್ಚದಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 35 ಕೋಟಿ ವೆಚ್ಚದಲ್ಲಿ ಹಗರಿಬೊಮ್ಮನಹಳ್ಳಿ ಕುಡಿಯ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. OSD ಟ್ಯಾಂಕ್ಗಳನ್ನು ಕಟ್ಟುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಪ್ರಮುಖವಾಗಿ ಕ್ಷೇತ್ರದಲ್ಲಿ ರಿಯಾಲಿಟಿ ಚೆಕ್ ಅಂತ ಸಂದರ್ಭದಲ್ಲಿ ರಸ್ತೆಗಳು ಆಗ್ತಾ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಈಗ ಯಾವ ರೀತಿಯಾಗಿ ರಸ್ತೆ ಅಭಿವೃದ್ಧಿಗೆ ಮುಂದಾಗ್ತದೆ ಸರ್? ನೋಡಿ, ಏನಾಗಿದೆ, ರಸ್ತೆ ವ್ಯವಸ್ಥೆ ತಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇಡೀ ರಾಜ್ಯದೊಳಗೆ ಏನಾಗಿದೆ, ರಸ್ತೆ ಎಲ್ಲಿನೂ ಕೂಡ ಸರಿ ಇಲ್ಲ. ನನಗೆ ತಿಳಿದಂಗೆ ನಮ್ಮ ರಸ್ತೆಗಳು ಸುಧಾರಣೆ ಆಗ್ಬೇಕಾಗಿದ್ರೆ ಒಂದೊಂದು ಕ್ಷೇತ್ರಕ್ಕೆ ಕನಿಷ್ಠ ಸ್ವಲ್ಪ 500-600 ಕೋಟಿ ರೂಪಾಯಿ ಕೊಟ್ರೆ ರಸ್ತೆಗಳು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇದೆ. ಈ 2 ವರ್ಷದ ಅವಧಿಯಲ್ಲಿ ತೃಪ್ತಿ ಇದೆಯಾ ಸರ್ ನಿಮ್ಮ ಕೆಲಸ? ಏನು ಚುನಾವಣೆ ಸಂದರ್ಭದಲ್ಲಿ ಮತದಾರರಿಗೆ ಏನು ಭರವಸೆ ಕೊಟ್ಟಿದ್ರಲ್ಲ ಅದನ್ನ ಈಡೇರಿಸಿದ್ದೀನಿ ಅನ್ನುವಂಥ ತೃಪ್ತಿ ಇದೆಯಾ? ನಿಜವಾಗ್ಲೂ ತೃಪ್ತಿ ಇಲ್ಲ ನಂಗೆ. ನಂದು 5 ವರ್ಷದಲ್ಲಿ ನೀರಾವರಿಗೆ ಹೆಚ್ಚು ಒತ್ತು ಕೊಡಬೇಕು, ಶಾಲಾ ಕಾಲೇಜು ಕಟ್ಟಡಗಳಾಗ್ಲಿ ಎಜುಕೇಶನ್ಗೆ ಒತ್ತು ಕೊಡಬೇಕು, ಹೆಲ್ತ್ಗೆ ಒತ್ತು ಕೊಡಬೇಕು, ಶೈಕ್ಷಣಿಕವಾಗಿ ಇನ್ನ ಅಭಿವೃದ್ಧಿ ಪಡಿಸ್ಬೇಕಾಗಿದೆ, ಇದಕ್ಕೆಲ್ಲ ಒತ್ತು ಕೊಡಬೇಕು. ಇದು ಹಗರಿಬೊಮ್ಮನಹಳ್ಳಿಯ ಕ್ಷೇತ್ರದ ಜನತೆಯ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. JDS ನ ಶಾಸಕರಾಗಿರ್ತಕ್ಕಂಥ ನೇಮರಾಜ್ ನಾಯಕ್ ಅವ್ರಿಗೆ ಮಂದಗತಿಯಲ್ಲಿ ಅನುದಾನ ಬರ್ತಿರೋದ್ರಿಂದ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಸಾಕಷ್ಟು ಮಂದಗತಿಯಲ್ಲಿ ಸಾಗ್ತಾ ಇದೆ ಎನ್ನುವಂತ ಮಾತು ಕ್ಷೇತ್ರದ ಜನರದ್ದಾಗಿರ್ತಕ್ಕಂಥದ್ದು. ಆದಷ್ಟು ಬೇಗ ಕ್ಷೇತ್ರದಲ್ಲಿನ ರಸ್ತೆಗಳು ಹಾಗೂ ಜನವಸತಿ ಅಂದ್ರೆ ವಸತಿ ರಹಿತರಿಗೆ ವಸತಿಗಳನ್ನು ನೀಡಬೇಕನ್ನುವಂತ ಮಾತುಗಳನ್ನ ಇಲ್ಲಿನ ಕ್ಷೇತ್ರದ ಜನರ ಒಂದು ಅಭಿಪ್ರಾಯ ಆಗಿರ್ತಕ್ಕಂತಹದ್ದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.